ಗದಗ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ನಿಧಿ ನಿಕ್ಷೇಪಗಳು ಇದೆ ಅಂತ ಸ್ಥಳೀಯ ಸೈಯದ್ ಅನ್ನೋರು ತಿಳಿಸಿದ್ದಾರೆ. ಕಳವೆ ಹೊಸೂರಿನಲ್ಲಿ ಅಜ್ಜಿಯ ಜೊತೆ ಹೋದಾಗ ಚಿನ್ನದ ಗುಹೆಯ ನೋಡಿದ್ದೇವೆ ಅಂತ ಸುವರ್ಣ ನ್ಯೂಸ್ಗೆ ಸೈಯದ್ ತಿಳಿಸಿದ್ರು. ನಿಧಿ ಹುಡುಕ್ತಾರೆ ಅಂತ ಗುಹೆಗಳನ್ನ ಬಂದ್ ಮಾಡಿದ್ದಾರೆ. ಏನು ಗದಗ ಜಿಲ್ಲೆ ಒಳಗೆ ಬಹಳಷ್ಟು ಕಡೆ ನಿಧಿ ಇದಾವ ಅಂತ ಹೇಳಿ ಹಳೆಯ ಒಂದು ಹಿರಿಯರು ನಮಗೆ ಹೇಳ್ತಾ ಇದ್ರು. ಅದೇ ಥರದ ಏನು ನಮ್ಮ ಅಜ್ಜಿಯವರು ಕಣಿವೆ ಹುಸೂರು ಭಾಗದಿಂದ ಅವರು ಬರ್ತಾರೆ. ಅಲ್ಲಿ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಜೊತೆ ಏನು ನಾವು ಕಣಿವೆ ಹುಸೂರಿಗೆ ಏನು ಹೋಗಿದ್ವಿ, ಅಲ್ಲಿ ಅವರು ನಮಗೆ ತೋರಿಸ್ತಿದ್ರು. ಅಲ್ಲಿ ಒಂದು 4-5 ಗುಹೆಗಳದಾವು. ಬ್ರಿಟಿಷ್ ಕಂಪನಿಯವರು 19ನೇ ಇಸ್ವಿ ಒಳಗೆ 1900ನೇ ಇಸ್ವಿ ಒಳಗೆ ಅಲ್ಲಿ ಒಂದು ಗಣಿ ಕಂಪನಿಯನ್ನು ಮಾಡಿದ್ರು. ಬ್ರಿಟಿಷ್ ಗೋಲ್ಡ್ ಮೈನ್ಸ್ ಅಂತೇಳಿ ಒಂದು ಕಂಪನಿ ಇತ್ತು. ಅದರಲ್ಲಿ ಕೂಡ ನಮ್ಮ ಹಿರಿಯರು ಕೆಲವರು ಅಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಏನು ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇತ್ತು ಬ್ರಿಟಿಷ್ ಜಮಾನದ್ದು. ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ಗಳನ್ನು ಕೂಡ ನಾವು ಹಳೆ ಒಂದು ನಿಶಾನಿಗಳು. ಕೊಪ್ಪಳದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಇಲಾಖೆ ವಿರುದ್ಧ ಸ್ಟೇಟಸ್ ಹಾಕಿದ್ದ ಪ್ರಕರಣದ ಬಗ್ಗೆ ಎಸ್ಪಿ ರಾಮ್ ಎಲ್ ಆರಿಸಿದ್ದ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾನ್ಸ್ಟೇಬಲ್ ಬ್ರಹ್ಮಾನಂದ ತನ್ನ ವೈಯಕ್ತಿಕ ಕಾರಣಗಳಿಗಾಗಿ ಸ್ಟೇಟಸ್ ಹಾಕೊಂಡಿದ್ದಾನೆ ಅಂತ ತಿಳಿಸಿದ್ರು. ಪೊಲೀಸ್ ಕೆಲಸಕ್ಕಿಂತ ಎಗ್ ರೈಸ್ ಮಾರಿ ಬದುಕೋದೇ ಬೆಟರ್ ಅಂತ ಸ್ಟೇಟಸ್ ಹಾಕೊಂಡಿದ್ದ. ಶಿಸ್ತಿನ ಇಲಾಖೆಯಲ್ಲಿ ಈ ರೀತಿ ಹಾಕಲು ಅನುಮತಿ ಇಲ್ಲ, ಒಳ್ಳೆಯದು ಅಲ್ಲ ಅಂತ ಎಸ್ಪಿ ತಿಳಿಸಿದ್ರು. ಇನ್ನು ಸಿಬ್ಬಂದಿಗಳಿಗೆ ತೊಂದರೆ ಇದ್ದಲ್ಲಿ ನಾವು ಸಹಾಯ ಮಾಡಲು ಯಾವಾಗಲೂ ಸಿದ್ಧರಿರ್ತೇವೆ. ನಮ್ಮ ಇಲಾಖೆಯಲ್ಲಿ ಸಮಾಲೋಚಕರು ಇದ್ದಾರೆ, ಅವರ ಬಳಿಯೂ ಹೇಳಿಕೊಳ್ಳಬಹುದಾಗಿದೆ. ಮೇಲಾಧಿಕಾರಿಗಳಿಂದ ಕಿರುಕುಳ ಆಗಿದ್ರ ಬಗ್ಗೆ ಮಾಹಿತಿ ಪಡಿತೇವೆ. ಇದು ಪೂರ್ತಿಯಾಗಿ ವೈಯಕ್ತಿಕ ಪೋಸ್ಟ್ ಆಗಿದೆ ಅಂತ ತಿಳಿಸಿದ್ರು. ಬ್ರಹ್ಮಾನಂದ ಅಂತ ಹೇಳಿ PC10 ಅವರು ವಾಟ್ಸಪ್ ಸ್ಟೇಟಸಲ್ಲಿ ಸ್ವಲ್ಪ ಡಿಪಾರ್ಟ್ಮೆಂಟಿಗೆ ಧಕ್ಕೆ ಆಗುವಂಗೆ ಸ್ವಲ್ಪ ಒಂದು ಪೋಸ್ಟ್ ಹಾಕ್ಕೊಂಡಿದ್ರು. ಆ ಪ್ರಯುಕ್ತ ನಾವು ಅವ್ರ ಜೊತೆ ಮಾತಾಡಿದ್ದೀವಿ. ಅವನು ವೈಯಕ್ತಿಕ ಕಾರಣಗಳಿಂದ ಹಾಕ್ಕೊಂಡಿದ್ದಾನೆ. ಬಟ್ ಶಿಸ್ತಿನ ಇಲಾಖೆಯಲ್ಲಿ ಆ ಥರ ಹಾಕೋದು ಇಸ್ ನಾಟ್ ಪರ್ಮಿಟೆಡ್ ಆಲ್ಸೋ ಆ್ಯಂಡ್ ಇಟ್ ಇಸ್ ನಾಟ್ ಗುಡ್ ಆಲ್ಸೋ. ಸೊ ಅದ್ರ ಸಲುವಾಗಿ ನಾವೊಂದು PSI ಕಡೆಯಿಂದ ರಿಪೋರ್ಟ್ ತೊಗೊಂಡಿದ್ದೀವಿ. ರಿಪೋರ್ಟ್ ತೊಗೊಂಡ್ಬಿಟ್ಟು ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತಾ ಇದ್ದೀವಿ. ಬೆಂಗಳೂರಿನ ಮಾಚೋಹಳ್ಳಿಯ ಪಾರ್ಕ್ನಲ್ಲಿ ವಾಕ್ ಮಾಡ್ತಾ ಇದ್ದ ಮಹಿಳೆಗೆ ಚಾಕು ತೋರಿಸಿ ಸರ ಕಿತ್ತುಕೊಂಡು ಹೋಗಿದ್ದಾರೆ. ಎಷ್ಟು ದಿನ ಬೈಕ್ನಲ್ಲಿ ಬಂದು ಸರಗಳ್ಳತನ ಮಾಡ್ತಿದ್ರು, ಈಗ ಪಾರ್ಕ್ನಲ್ಲಿ ವಾಕ್ ಮಾಡೋರನ್ನ ಸರಗಳ್ಳರು ಟಾರ್ಗೆಟ್ ಮಾಡ್ತಿದ್ದಾರೆ. ನಿನ್ನೆ ಸಂಜೆ 5:30ರಲ್ಲಿ ವಾಕ್ ಮಾಡ್ತಾ ಇದ್ದ 52 ವರ್ಷದ ಮಹಿಳೆಗೆ ಚಾಕು ತೋರಿಸಿ ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಸರ ಕಿತ್ಕೊಂಡು ಹೋಗಿದ್ದಾರೆ. ಸುಮಾರು 5 ಲಕ್ಷ ಮೌಲ್ಯದ 36 ಗ್ರಾಂ ಚಿನ್ನದ ಸರ ಕಳ್ಳತನವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ ಮಾರ್ಗದಲ್ಲಿ ಕಾಡ್ಗಿಚ್ಚು ಹಬ್ಬಿದೆ. ರಸ್ತೆ ಬದಿಯ ಹುಲ್ಲುಗಾವಲು ಹೊತ್ತಿ ಉರಿದಿದೆ. ಪ್ರವಾಸಿಗರು ಸಿಗರೇಟ್ ಸೇದಿ ಎಸೆಯೋದ್ರಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. 2 ಕಿಲೋಮೀಟರ್ ರಸ್ತೆ ಬದಿಯ ಹುಲ್ಲುಗಾವಲು ಸುಟ್ಟು ಕರಕಲಾಗಿದೆ. ಚಾರ್ಮಡಿ ರಸ್ತೆಯಲ್ಲಿ ಸಂಚರಿಸುತ್ತಿರೋ ವಾಹನ ಸವಾರರಲ್ಲೂ ಆತಂಕ ಹೆಚ್ಚಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹುಲ್ಲುಗಾವಲು ನಾಶವಾಗಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ನೀಡುವಲ್ಲಿ ವಿಳಂಬವಾಗ್ತಾ ಇದೆ. ನಿಗಮದ ಕಚೇರಿ ಎದುರು ನಿನ್ನೆ ಇಡೀ ದಿನ ಪ್ರತಿಭಟನೆ ನಡೆಸಲಾಗಿತ್ತು. ಪ್ರತಿಭಟನೆ ಮಾಡಿದ್ರೂ ಮನೆ ಯಾವಾಗ ಕೊಡ್ತಾರೆ ಅನ್ನೋದು ಮಾತ್ರ ಹೇಳ್ತಾ ಇಲ್ಲ. ಆದಷ್ಟು ಬೇಗ ಮನೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯಗೆ ಫಲಾನುಭವಿಗಳು ಮನವಿ ಮಾಡಿದ್ದಾರೆ. ಸುಮಾರು 4-5 ವರ್ಷಗಳಿಂದ ಮನೆಗಾಗಿ ಫಲಾನುಭವಿಗಳು ಪರದಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.